Hello everyone, Namaskara. Welcome to Minutes Byte. Another Minutes Byte video discussing two topics today for your UPSC, APSC, and other state examinations as well. Without delay, let us start today's two topics: Parliament's productivity and suspension of MP. ನೋಡಿ ಎರಡು ಟಾಪಿಕ್ಗಳು ನಮಗೆ ಪಾಲಿಟಿಯಲ್ಲಿ ಕಂಡುಬರುತ್ತೆ ಅಂಡ್ ವಿ ಶುಡ್ ನೋ ಥರೋಲಿ ಏನಿದೆ ನ್ಯೂಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಬೇಕು ಅಂತ ನೋಡೋಣ. ಲೆಜಿಸ್ಲೇಟಿವ್ ಡಿಕ್ಲೈನ್, ದಿ ಡಿನೈಲ್ ಆಫ್ ಲೆಜಿಸ್ಲೇಟಿವ್ ಡಿಬೇಟ್ ಫರ್ದರ್ಸ್ ಡೆಮೊಕ್ರೆಟಿಕ್ ಬ್ಯಾಕ್ ಸ್ಲೈಡಿಂಗ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಯಾವ ರೀತಿ ಲೆಜಿಸ್ಲೇಟಿವ್ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಇದೆ ಅಂತ ಡಾಟಾ ಹೇಳುತ್ತೆ. ಓಕೆ, ಡಿಕ್ಲೈನಿಂಗ್ ದಿ ಪ್ರೊಡಕ್ಟಿವಿಟಿ ಆಫ್ ಪಾರ್ಲಿಮೆಂಟ್ ಹ್ಯಾಸ್ ಬಿನ್ ಅ ಕಾಸ್ ಫಾರ್ ಕನ್ಸರ್ನ್ ರೀಸೆಂಟ್ ಇಯರ್ಸ್ ಆಸ್ 17th ಲೋಕಸಭಾ ಫಂಕ್ಷನ್ ಓನ್ಲಿ ಫಾರ್ 230 ಸಿಟ್ಟಿಂಗ್ ಡೇಸ್ ಸೋ ಫಾರ್ ಒಂದು ವರ್ಷದಲ್ಲಿ 230 ಸಿಟ್ಟಿಂಗ್ಸ್ ಮಾತ್ರ ಮಾಡಲಾಗಿದೆ. ಐ ಬೆಗ್ ಯು ಪಾರ್ಡನ್, 17th ಲೋಕಸಭಾ ಏನಾಗಿದೆ ಸೋ ಫಾರ್ ಇಲ್ಲಿವರೆಗೆ ಓನ್ಲಿ 230 ಸಿಟ್ಟಿಂಗ್ ಡೇಸ್ ಮಾತ್ರ ಆಗಿದೆ. ಸೊ ಹಾಗಾಗಿ ಅದರಿಂದ ಆಗ್ತಿರುವಂತಹ ಕಾಸಸ್ಗಳು ಅದು ಏನಕ್ಕೆ ಆಗ್ತಾ ಇದೆ, ಅದರಿಂದ ಏನು ಇಂಪ್ಲಿಕೇಶನ್ಸ್ ಆಗುತ್ತೆ, ಓಕೆ, ಕಡಿಮೆ ನಂಬರ್ ಆಫ್ ಸಿಟ್ಟಿಂಗ್ ಡೇಸ್ ದಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ನೋಡೋಣ. ಕಂಪ್ಲೀಟ್ ರಿಲೇಟೆಡ್ ಟು ದಿ ಪ್ರೊಡಕ್ಟಿವಿಟಿ ಆಫ್ ಪಾರ್ಲಿಮೆಂಟ್. ದಿ ಸೈನ್ಸ್ ಆಫ್ ಪಾರ್ಲಿಮೆಂಟ್ ಡಿಮಿನಿಷಿಂಗ್ ದಿ ಪ್ರೊಡಕ್ಟಿವಿಟಿ. ಯಾಕೆ ಹೇಳೋದಾದ್ರೆ 15th ಲೋಕಸಭಾದಲ್ಲಿ ಪಾಸ್ ಮಾಡಿರೋ ಬಿಲ್ಲು 131 ಆಗಿದ್ರೆ, 15ನೇ ಲೋಕಸಭಾ ಇದರಲ್ಲಿ 248 ಬಿಲ್ಗಳು ಪಾಸ್ ಆಗಿದ್ರೆ, ಇವಾಗಿರೋದಂತೂ 130 ಮಾತ್ರ. ನೋಡಿ, ಅರ್ಧದಷ್ಟು ಬಿಲ್ಗಳಷ್ಟೇ ಪಾಸ್ ಆಗಿದ್ದಾವೆ. ಓನ್ಲಿ 2 ಪ್ರೈವೇಟ್ ಮೆಂಬರ್ಸ್ ಬಿಲ್ ವೇ ಪಾಸ್ಡ್ ಇನ್ 16th ಲೋಕಸಭಾ and whereas it was 14 in 15th ಲೋಕಸಭಾ. ನೋಡಿ, 15ರಲ್ಲಿ 14 ಜನದ ಪ್ರೈವೇಟ್ ಮೆಂಬರ್ ಬಿಲ್ ಪಾಸ್ ಆಗಿದ್ರೆ 16ನೇ ಲೋಕಸಭಾದಲ್ಲಿ 2 ಮಾತ್ರ. ಡೋಂಟ್ ಯು ಫೈಂಡ್ ಡಿಮಿನಿಷಿಂಗ್ ರೇಟ್ ಹಿಯರ್? 14ರಿಂದ 6 ಬಂದಿದೆ, 248ರಿಂದ 131 ಬಿಲ್ಲು. ಸೊ ಇಲ್ಲೂ ಕಡಿಮೆ ಆಗ್ತಾ ಬಂದಿದೆ. ಕ್ವಶನ್ ಅವರ್ ಹ್ಯಾಸ್ ಬಿನ್ ಡಿಸ್ಟರ್ಬ್ಡ್ ಇನ್ ರೀಸೆಂಟ್ ಇಯರ್ಸ್ ವಿತ್ MP protesting resulted in 29% of loss of scheduled time in 16th ಲೋಕಸಭಾ. ಲೋಕಸಭಾದಲ್ಲಿ ಶೆಡ್ಯೂಲ್ಗೆ ನೋಡಿ, ಬೆಳಗ್ಗೆ 9ರಿಂದ ಸಾಯಂಕಾಲ 6 ಅಂತ ಶೆಡ್ಯೂಲ್ ಮಾಡ್ತಾರೆ. ಇಷ್ಟು ಗಂಟೆ ಕ್ವಶನ್ ಅವರ್ಸು, ಇದು 0 ಅವರ್ಸು, ಇಲ್ಲಿ ಡಿಸ್ಕಷನ್ನು, ಮತ್ತೆ ಇನ್ನೊಂದರಲ್ಲಿ ಇಲ್ಲಿ ಕಮಿಟಿಗಳಿಗೆ ಅಂತ ಹೇಳಿ. ಓಕೆ, ಈ 9 to 6 ಅಲ್ಲಿ ಮಾಡಿದಾಗ MP ಗಳು ಪ್ರೊಟೆಸ್ಟ್ ಮಾಡೋ ಟೈಮಲ್ಲಿ ಸೆಷನ್ ಅನ್ನ ಅಡ್ಜರ್ನ್ ಮಾಡ್ತಾರೆ. ಸೊ ದೇರ್ ವಿಲ್ ಬಿ ಲಾಸ್ ಆಫ್ ಟೈಮ್. 1-2 ಸೆಷನ್ಸ್ ಬೇಕಾಗಿರೋ ಡಿಸ್ಕಷನ್ ಬೇಕಾಗಿರೋ ಟೈಮು ನೀವು ಅಲ್ಲಿ ಅಡ್ಜರ್ನ್ ಮಾಡಿಬಿಟ್ರೆ ಆಬ್ವಿಯಸ್ಲಿ ನಮಗೆ ಮಾರ್ನಿಂಗ್ ಈವ್ನಿಂಗ್ ಅಷ್ಟೇ ಸಿಗುತ್ತೆ. ದೇರ್ ವಿಲ್ ಬಿ ನೋ ಪ್ರೊಡಕ್ಟಿವ್ ವರ್ಕ್ ಟು ಬಿ ಡನ್. ಸೆಷನ್ಗಳು ಶಾರ್ಟರ್ ಆಗ್ತಾ ಹೋಗ್ತಾ ಇದಾವೆ. ಪ್ರತಿ ಒಂದು 25 ಡೇಸ್ ಇದ್ರೆ ಒಂದು 15 ಡೇಸ್ ಇರುತ್ತೆ. ಓಕೆ, ಈ ರೀತಿಯಾಗಿ ಇಲ್ಲಿ ನೋಡ್ಬೋದು, ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್, ಓಲ್ಡ್ ಪಾರ್ಲಿಮೆಂಟ್. ಇದಕ್ಕೆ ಫ್ಯಾಕ್ಟರ್ಸ್ ಏನೇನು, ಯಾವ್ಯಾವ ರೀಸನ್ ಇಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ? ಒಂದು, ಲ್ಯಾಕ್ ಆಫ್ ಎಕ್ಸ್ಪರ್ಟೀಸ್ ಇನ್ ಸರ್ಟನ್ ಪಾಲಿಸಿ ಏರಿಯಾಸ್. ಓಕೆ, ಅಂಡರ್ ರಿಪ್ರೆಸೆಂಟೇಷನ್ ಆಫ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. ಹೌದು, ಮಾರ್ಜಿನಲೈಸ್ಡ್ ಗ್ರೂಪ್ ನಾವು ರಿಪ್ರೆಸೆಂಟ್ ಕಡಿಮೆ ಆಗ್ತಾ ಇದ್ದಂಗೆ ಅಲ್ಲಿ ಪಾಲಿಸಿ ಮೇಕಿಂಗ್ ಅಲ್ಲಿ ಎಫೆಕ್ಟಿವ್ನೆಸ್ ತೋರ್ಸೋಕ್ಕಾಗಲ್ಲ. ಓಕೆ, ಡಿಕ್ಲೈನಿಂಗ್ ರೋಲ್ ಆಫ್ ರಾಜ್ಯಸಭಾ. ಯಾಕೆ ಇದು ಹೇಳ್ತೀವಿ ಅಂದ್ರೆ, ಆರ್ಡಿನರಿ ಬಿಲ್ಗಳನ್ನು ಮಾಡಬೇಕಾಗಿರುವಂಥದ್ದೆಲ್ಲನೂ ಮನಿ ಬಿಲ್ ಅಂತ ಮಾಡಿಬಿಟ್ರೆ, ಸೊ ರೋಲ್ ಆಫ್ ರಾಜ್ಯಸಭಾ ಏನಿರುತ್ತೆ, ರಾಜ್ಯಸಭಾದಲ್ಲಿ ಮನಿ ಬಿಲ್ ಪವರ್ ಯಾವ ರೀತಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅದರಲ್ಲಿ. ಇಟ್ ಹ್ಯಾಸ್ ಟು ಬಿ ರಿಟರ್ನ್ ವಿದಿನ್ 14 ಡೇಸ್. ರೈಟ್, ಡಿಸ್ರಪ್ಟ್ ಅಂಡ್ ಪ್ರೊಟೆಸ್ಟ್ ಬೈ ದಿ ಅಪೋಸಿಷನ್ ಪಾರ್ಟೀಸ್. ಇದು ನೆಕ್ಸ್ಟ್ ನ್ಯೂಸ್ ಇರೋದೇ ನಮ್ದು ಸಸ್ಪೆನ್ಷನ್ ಆಫ್ MPs. ಅದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ಕೊಳ್ಳೋಣ. ಅಂಡ್ ಅಬ್ಸೆನ್ಸ್ ಆಫ್ ರೋಬಸ್ಟ್ ಆಫ್ ಕಮಿಟಿ ಸಿಸ್ಟಮ್. ನಮ್ಮಲ್ಲಿ ಕಮಿಟಿಗಳು ಮಾಡಿಬಿಟ್ಟು ಡಿಸ್ಕಷನ್ಗೆ ಅಂತೇಳಿ 15 ದಿನ 20 ದಿನ 1 ತಿಂಗಳು ಮಾಡ್ತಾರೆ. ಅಂಡ್ ದೇರ್ ವಿಲ್ ಬಿ ಲಾಸ್ ಆಫ್ ಡೇಸ್. ಕಮಿಟಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡಲ್ಲ. ಅಂಡ್ ಅದರಿಂದ ಏನಾಗುತ್ತೆ, ಪಾಲಿಸಿ ಇಂಪ್ಲಿಮೆಂಟೇಷನ್ ಅಲ್ಲಿ ಡಿಲೇ ಆಗುತ್ತೆ. ಓಕೆ, ಇನ್ನೆಬಿಲಿಟಿ ಟು ಅಡ್ರೆಸ್ ದಿ ಕ್ರಿಟಿಕಲ್ ಚಾಲೆಂಜಸ್. ಈ ನಮಗೆ ಬೇಕಾಗಿರುವಂಥ ಟೈಮಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆವಾಗಲೇ ಸಿಕ್ಕರೆ ಬೆನಿಫಿಟ್ ಇರುತ್ತೆ. ಅದು ಎಲ್ಲ ಪ್ರಾಬ್ಲಮ್ ಹೋಗ್ಬಿಟ್ಟು ಆದ್ಮೇಲೆ ಸೊಲ್ಯೂಷನ್ ಕೊಡ್ತೀವಿ ಅಂದ್ರೆ ದೇರ್ ವಿಲ್ ಬಿ ನೋ ಎಫೆಕ್ಟಿವ್ ರೆಮಿಡಿ. ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಅಂಡ್ ಪಾರ್ಲಿಮೆಂಟರಿ ಓವರ್ಸೈಟ್ ಡ್ಯಾಮೇಜ್ ದಿ ಟ್ರಸ್ಟ್ ಆಫ್ ಸಿಟಿಜನ್ಸ್ ಇನ್ ದಿ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಆಬ್ವಿಯಸ್ಲಿ ಇವು ನಾವು ಹೋಗಿ ಕಳಿಸಿರುವಂಥ MPಗಳು ಎಲ್ಲರೂ ಅಲ್ಲಿ ಸುಮ್ಮನೆ ಡಿಬೇಟ್ ಮಾಡಕ್ಕೆ ಹೋಗ್ಬಿಟ್ಟು ಸಸ್ಪೆಂಡ್ ಆಗಿ ಆಚೆನೆ ಕೂತ್ಕೊಂಡ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯಾಲ್ಯೂಯೇಬಲ್ ಡಿಸ್ಕಷನ್ ಆಗದೇ ಇದ್ರೆ MPಗಳಲ್ಲಿ ಕಳಿಸ್ಬಿಟ್ಟು ಏನು ಉಪಯೋಗ? ಜನ ಕಳ್ಸೋದೇ ಇಲ್ಲಿ ನಮಗೆ ಟ್ರಸ್ಟ್ ಬಿಲ್ಡ್ ಆಗೋದು ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಏನು ಚೇಂಜಸ್ ಮಾಡ್ಕೋಬೇಕು? ಈ ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ. ನಾನು ಮುಂಚೆ ಹೇಳಿದಾಗ 248 ಬಿಲ್ಸ್ ಪಾಸ್ ಆಗ್ತಿದ್ದು ಮುಂಚೆ, ಈಗ ಈ ಸರ್ತಿ ಸೆಷನ್ ಅಲ್ಲಿ 130+. ಸೊ ಕ್ಲಿಯರ್ಲಿ ಗೊತ್ತಾಗುತ್ತೆ ಹಾಫ್ ಆಗಿದೆ ಅಂತ. ರೈಟ್, ನೀವು ಪ್ರೈವೇಟ್ ಮೆಂಬರ್ ಬಿಲ್ ನೋಡಿದ್ರು ಕೂಡ ಅದೇ ರೀತಿ. ಸೊ ಇದಕ್ಕೆ ಏನಾದ್ರು ಒಂದು ಮಾಡ್ಬೇಕಲ್ಲ ರೆಮಿಡಿ. ವಾಟ್ ಇಸ್ ದ ರೆಮಿಡಿ ಫಾರ್ ದಿಸ್ ಟಾಪಿಕ್? ಪ್ರೊಡಕ್ಟಿವಿಟಿ ಜಾಸ್ತಿ ಹೇಗೆ ಮಾಡಬೇಕು? ದೇರ್ ಆರ್ ಲೈಕ್ ಎನ್ಫೋರ್ಸ್ಮೆಂಟ್ ಆಫ್ ಕೋಡ್ ಆಫ್ ಕಂಡಕ್ಟ್ ಫಾರ್ MPs ಅಂಡ್ MLAs. ಕೋಡ್ ಆಫ್ ಕಂಡಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿಸ್ಬೇಕು, ಎನ್ಫೋರ್ಸ್ ಮಾಡಿಸ್ಬೇಕು. ನೀವು ಇಷ್ಟು ವರ್ಕ್ಗಳನ್ನ ಹಿಂಗೆ ಟು ಡೂ ಲಿಸ್ಟ್ ಕೊಟ್ಬಿಟ್ಟು ಈ ಒಂದು 10 ಟು ಡೂ ಲಿಸ್ಟ್ ಅಲ್ಲಿ ಮಿನಿಮಮ್ 7 ಆದ್ರೂ ನೀವು ಮಾಡಲೇಬೇಕು, ಮಿನಿಮಮ್ 6 ಆದ್ರೂ ಮಾಡಲೇಬೇಕು ಅಂತ ಹೇಳಿ ಒಂದು ಕೋಡ್ ಆಫ್ ಕಂಡಕ್ಟ್ ಕೊಟ್ಟರೆ ದೇ ವಿಲ್ ವರ್ಕ್ ಅಕಾರ್ಡಿಂಗ್ಲಿ. ಇಲ್ಲಾಂದ್ರೆ ಸುಮ್ಮನೆ ಮೂವ್ ಮಾಡೋದು ಅಥವಾ ಸಸ್ಪೆಂಡ್ ಆಗಿಬಿಟ್ಟು ಆಚೆ ಕೂತ್ಕೊಂಡು ಮಿಮಿಕ್ರಿ ಮಾಡೋದಾಗುತ್ತೆ. ರೈಟ್, ಅಂಡ್ ನೀಡ್ ಫಾರ್ ಪಾರ್ಲಿಮೆಂಟರಿ ಡಿಸ್ರಪ್ಟ್ ಇಂಡೆಕ್ಸ್. ಹೌದು, ನಮಗೆ ಪ್ರತಿ ಸರ್ತಿ ಡಿಸ್ರಪ್ಷನ್ ಆದಾಗ ಅದ್ರ ಬಗ್ಗೆ ಒಂದು ಡೀಟೇಲ್ ಸ್ಟಡಿ ಆಗಿಬಿಟ್ಟು ಇಂಡೆಕ್ಸ್ ರೆಡಿ ಆಗಬೇಕು. ಯಾವ ಕಾರಣಗಳಿಂದ ಅದು ಡಿಸ್ರಪ್ಷನ್ ಆಗಿದೆ, ವೆದರ್ ಇಟ್ ವಾಸ್ ಜೆನ್ಯೂನ್ ರೀಸನ್ ಆರ್ ಜಸ್ಟ್ ಟು ಲ್ಯಾಗ್ ದಿ ಟೈಮ್ ಕಳೆಯೋಕೆ ಅಂತ ಕೆಲವೊಬ್ರು ಡಿಸ್ರಪ್ಟ್ ಮಾಡ್ತಿರ್ತಾರೆ ಅಂತ ರೀಸನ್ಸ್. ದೇರ್ ಹ್ಯಾಸ್ ಟು ಬಿ ಇಂಡೆಕ್ಸ್. ಸೊ ಅವಾಗ ನಮಗೆ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಫಿಕ್ಸ್ ಮಿನಿಮಮ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಫಾರ್ ಲೋಕಸಭಾ ಅಂಡ್ ರಾಜ್ಯಸಭಾ. ಅಟ್ಲೀಸ್ಟ್ 120 to 100 ಡೇಸ್. ಇದಕ್ಕೆ 120 ಡೇಸ್ ಆದ್ರೂ ಕೊಡಿ, ಅಂಡ್ ರಾಜ್ಯಸಭೆಗೆ 100 ಡೇಸ್ ಮಿನಿಮಮ್ ಇಷ್ಟು ವರ್ಕ್ ಮಾಡಲೇಬೇಕು ಅವರು ಅಂತ. ಇಲ್ಲ ಏನಾಗ್ಬಿಡುತ್ತೆ, ಅಟೆಂಡೆನ್ಸ್ ಎಷ್ಟೋ MPಗಳದ್ದು ನೀವು ಪಾರ್ಲಿಮೆಂಟಲ್ಲಿ ಅಟೆಂಡೆನ್ಸ್ ನೋಡಿದ್ರೆ
3%, 10%, 12%. ಓಕೆ, 100 ಸೆಷನ್ ಆದಾಗ 12 ಸೆಷನ್ ಅಷ್ಟೇ ಅಟೆಂಡ್ ಆಗಿರ್ತಾರೆ ಅಂತ ಅರ್ಥ. ಓಕೆ, ಯೋಚನೆ ಮಾಡಿ, ನಾವು ಎಂಪಿಗಳನ್ನ ಎಲೆಕ್ಟ್ ಮಾಡಿ ಕಳಿಸ್ತೀವಿ ಅಂಡ್ ದೇ ಆರ್ ನಾಟ್ ಇವನ್ ಅಟೆಂಡಿಂಗ್ ದಿ ಪಾರ್ಲಿಮೆಂಟರಿ ಸೆಷನ್. ಹಾಗಾಗಿ ಮಿನಿಮಮ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅವ್ರಿಗೆ ಮಿನಿಮಮ್ ಅಲಾಟ್ ಮಾಡಲೇಬೇಕು. ಅವಾಗಲೇ ಪ್ರೊಡಕ್ಟಿವಿಟಿ ಚೆನ್ನಾಗಿರೋದು. ಯುಕೆದಲ್ಲಿ ಮಾಡಿರುವಂತಹದ್ದು ಏನಂದ್ರೆ ಅಲೋಕೇಟ್ ಸರ್ಟನ್ ಡೇಸ್ ಇನ್ ಇಯರ್ ವೆನ್ ಅಜೆಂಡಾ ಇಸ್ ಡಿಸೈಡೆಡ್ ಬೈ ದಿ ಅಪೋಸಿಷನ್. ಇದು ಬೇಕಾಗಿರುವಂಥದ್ದು ನಮ್ಗೆ ಇಂಡಿಯಾದಲ್ಲಿ. ಅಪೋಸಿಷನ್ ಒಂದು ಅಜೆಂಡಾನ ಫಿಕ್ಸ್ ಮಾಡಿ ಅದ್ರ ಮೇಲೆ ನಾವು ಡಿಸ್ಕಷನ್ ಮಾಡಲಿಕ್ಕೆ ಅಥವಾ ಅದ್ರ ಮೇಲೆ ಪಾಲಿಸಿ ಮೇಕಿಂಗ್ ಅಲ್ಲಿ ವರ್ಕ್ ಮಾಡಲಿಕ್ಕೆ ಆಗಬೇಕು ಅಂದರೆ ಅಪೋಸಿಷನ್ ಅವ್ರನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು, ವಿಚ್ ಇಸ್ ಆಲ್ರೆಡಿ ಕರೆಂಟ್ಲಿ ವರ್ಕಿಂಗ್ ಇನ್ UK. ಆ ರೀತಿ ಮಾಡೋದ್ರಿಂದನೇ ನಮಗೆ ಪ್ರೊಡಕ್ಟಿವಿಟಿ ಆಫ್ ಪಾರ್ಲಿಮೆಂಟ್ ವಿಲ್ ಬಿ ಡನ್. ಸೊ ಇವಾಗ ಸಸ್ಪೆನ್ಷನ್ ಆಫ್ MPs ನ್ಯೂಸಲ್ಲಿ ಇದೆ, ಹೌದಾ? ಈ ಸೋಫಾರ್ ಏನಂದರೆ ಹಿಸ್ಟ್ರಿಯಲ್ಲೇ ಆಗಿದೆ ಇರುವಂಥ ನಂಬರ್ ಆಫ್ MPಗಳು ಸಸ್ಪೆಂಡ್ ಆಗಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಅರೌಂಡ್ 146 ಅಂತ ಹೇಳ್ತಾ ಇದ್ದಾರೆ. ಓಕೆ, ವಿಚ್ ಇಸ್ ರಿಯಲಿ ಅನ್ಪ್ರೆಸಿಡೆಂಟ್ ಇನ್ ಹಿಸ್ಟ್ರಿ ಆಫ್ ಇಂಡಿಯನ್ ಪಾರ್ಲಿಮೆಂಟ್ ಬಿಕಾಸ್ ಅವರ್ ಎಲೆಕ್ಟೆಡ್ MPs, ಸೋ ಕಾಲ್ಡ್ MPs, ಆರ್ ಔಟ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಸೆಷನ್ ಇಸ್ ಗೋಯಿಂಗ್ ಆನ್. ಸೊ ನಾವು ಎಲ್ಲಿ ಯಾವ ರೀತಿಗೆ ಹೋಗ್ತಾ ಇದೀವಿ ಡೆಮೋಕ್ರಸಿಲಿ ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕಾಗತ್ತೆ. ನೀವು ನೋಡ್ಬೋದಾಗಿದೆ ಇಲ್ಲಿ ಕಾಂಗ್ರೆಸ್ ಲೀಡರ್ ಯಾರ್ಯಾರು, ಅಧೀರ್ ರಂಜನ್ ಚೌಧರಿ, ಸುಪ್ರಿಯಾ ಸುಳೆ ಆ್ಯಂಡ್ ಫಾರೂಕ್ ಅಬ್ದುಲ್ಲಾ, ಮನೀಶ್ ತಿವಾರಿ, ಶಶಿ ತರೂರ್, ದೊಡ್ಡ ದೊಡ್ಡ MPಗಳು ಕೂಡ ಸಸ್ಪೆಂಡೆಡ್. ಇದು ಇದೇ ರೀತಿ ಮುಂಚೆ ಆಗಿಲ್ವಾ ಸಸ್ಪೆಂಡ್ ಮಾಡಿರೋದು? ಇದೇ ಸರ್ತಿ ನಾವು 146 ಮೆಂಬರ್ಸನ್ನು ಸಸ್ಪೆಂಡ್ ಮಾಡಿರೋದು ಅಂತ ಕೇಳಿದ್ರೆ ಹೌದು. 146 ಆಸ್ ಅ ನಂಬರ್, ಇಸ್ ಬಿಗ್ ನಂಬರ್, ಹ್ಯಾಸ್ ರೀಚ್ಡ್ ಫಸ್ಟ್ ಟೈಮ್ ಇನ್ ಇಂಡಿಯನ್ ಪಾರ್ಲಿಮೆಂಟರಿ ಹಿಸ್ಟ್ರಿ. ಇದಕ್ಕಿಂತ ಮುಂಚೆ ಸಸ್ಪೆಂಡ್ ಮಾಡಿದರೆ ಯಾವ ನಂಬರ್ಗಳು? 63 ಮೆಂಬರ್ಸ್ ವೇರ್ ಸಸ್ಪೆಂಡೆಡ್ ಇನ್ 1989 ವೆನ್ ಅವರ್ ಪ್ರೈಮ್ ಮಿನಿಸ್ಟರ್ ವಾಸ್ ಇಂದಿರಾ ಗಾಂಧಿ. ಐ ಬೆಗ್ ಯುವರ್ ಪಾರ್ಡನ್. ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಮೇಲೆ ಒಂದು ರಿಪೋರ್ಟ್ ಕಮಿಷನ್ ರೆಡಿ ಮಾಡೋಕ್ಕೆ ಟೇಬಲ್ ಮಾಡಿದಾಗ ಲೋಕಸಭಾದಲ್ಲಿ 63 ಜನ ಅಪೋಸಿಷನ್ ಲೀಡರ್ಸ್ಗಳನ್ನ ಮೆಂಬರ್ಸ್ಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಫೈನ್. ಸೊ 63 ಜನ ಇಲ್ಲಿ, 146 ಇಲ್ಲಿ. ದೇರ್ ಹ್ಯಾಸ್ ಟು ಬಿ ರೀಸನ್. ಆಬ್ವಿಯಸ್ಲಿ ಗೌರ್ಮೆಂಟ್ ಗಿವ್ಸ್ ದ ಬೆಸ್ಟ್ ರೀಸನ್ಸ್ ಪಾಸಿಬಲ್ ಫ್ರಮ್ ದೇರ್ ಎಂಡ್ ಅಂಡ್ ಅಪೋಸಿಷನ್ಸ್ ಲೀಡರ್ಸ್ ಫೈಟ್ ಇನ್ ದೇರ್ ವೇ. ಲೆಟ್ ಅಸ್ ನೋ ವೈ ದಿಸ್ disruption has been done by the MPs. ಯಾಕೆ ಈ ಡಿಸ್ರಪ್ಷನ್ ಆಯಿತು? ಓವರ್ ದಿ ಇಯರ್ಸ್ 4 broad reasons have identified for the disruption in legislature. ಮೇಜರ್ ಆಗಿರುವಂಥ 4 ರೀಸನ್ಸ್ಗಳಿದ್ದಾವೆ. ಏನು? ಲ್ಯಾಕ್ ಆಫ್ ಟೈಮ್ ಅವೈಲೇಬಲ್ ಫಾರ್ MPs ಟು ರೈಸ್ ಇಂಪಾರ್ಟೆಂಟ್ ಮ್ಯಾಟರ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಟೈಮ್ ಸಾಲ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ MPಗಳು. ಆ್ಯಂಡ್ ಅನ್ರೆಸ್ಪಾನ್ಸಿವ್ ಆಟಿಟ್ಯೂಡ್ ಆಫ್ ದಿ ಗೌರ್ಮೆಂಟ್ ಆ್ಯಂಡ್ ರಿಟಾಲಿಟರಿ ಪೋಸ್ಚರ್ ಬೈ ಟ್ರೆಜರಿ ಬೆಂಚಸ್. ಆಸ್ ದಿ ವರ್ಡ್ ಇಟ್ ಸೆಲ್ಫ್ ಸೇಸ್, ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಗೌರ್ಮೆಂಟು ಆ್ಯಂಡ್ ಟ್ರೆಜರಿ ಬೆಂಚಸ್ಗಳು ಕೂಡ ನಮಗೆ ಸರಿಯಾದಂಥ ಫಂಡ್ ಅಲೋಕೇಶನ್ ಮಾಡೋದಾಗಲಿ ನಮಗೆ ಕೋಆಪರೇಷನ್ ಕೊಡ್ತಾ ಇಲ್ಲ ಅಂತ ಅನ್ನೋದು. 3ನೇ ರೀಸನ್ನು, ಡಿಸ್ರಪ್ಷನ್ ವಾಸ್ ಡೆಲಿಬ್ರೇಟ್ಲಿ ಡನ್ ಬೈ ದಿ ಪಾರ್ಟೀಸ್ ಆಫ್ ಪೊಲಿಟಿಕಲ್ ಆ್ಯಂಡ್ ಪಬ್ಲಿಸಿಟಿ ಪರ್ಪಸಸ್. ನೀವು ನೋಡ್ಬೋದು, ಯಾರೋ ಒಬ್ಬರು ಒಂದು ಕವನ ಹೇಳೋ ಮೂಲಕ ಫೇಮಸ್ ಆಗಿಬಿಡ್ತಾರೆ ಪಾರ್ಲಿಮೆಂಟಲ್ಲಿ. ಯಾರೋ ಒಬ್ರು ಬೂ ಮಾಡೋದ್ರ ಮೂಲಕ, ಬೂ ಇನ್ ದ ಸೆನ್ಸ್ ಕೂಗಾಡೋದು ಚಿರಾಡೋದ್ರ ಮೂಲಕ ಫೇಮಸ್ ಆಗ್ತಾರೆ. ಯಾರೋ ಒಬ್ರು ಹಂಗೆ ಹರ್ಕೊಂಡ್ಬಿಟ್ಟು ಪಾರ್ಲಿಮೆಂಟಲ್ಲಿ ಹೆಸರು ಮಾಡ್ಕೊಂಡ್ಬಿಡ್ತಾರೆ. ಸೊ ದೇರ್ ವಿಲ್ ಬಿ ಇನ್ಸಿಡೆನ್ಸಸ್ ಫಾರ್ ಪಬ್ಲಿಸಿಟಿ ಪರ್ಪಸಸ್. ಸೊ ಹಾಗಾಗಿ ಡಿಸ್ರಪ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಅನದರ್ ಲಾಸ್ಟ್ ರೀಸನ್ ಮೈಟ್ ಬಿ ದಿ ಅಬ್ಸೆನ್ಸ್ ಆಫ್ ಪ್ರಾಂಪ್ಟ್ ಆಕ್ಷನ್ ಅಗೇನ್ಸ್ಟ್ ದಿ MPs who are disrupting ದಿ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್. ಸೊ ಯಾವುದೇ ರೀತಿಯಾದಂಥ ಆ್ಯಕ್ಷನ್ಸ್ಗಳು ತೊಗೊಳಕ್ಕಾಗ್ತಾ ಇಲ್ಲ, ಸಸ್ಪೆಂಡ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಓಕೆ, ಅವ್ರ ಮೇಲೆ ಯಾವುದೇ ರೀತಿಯ ಸ್ಟ್ರಿಕ್ಟ್ ಆ್ಯಕ್ಷನ್ಗಳಿಲ್ಲ. ಸೊ ಹಾಗಾಗಿ ಅದು ಏನಂದರೆ ಬೇಲಿ ಇಲ್ಲದೆ ಇರೋ ಹೊಲ ಇದ್ದಂಗೆ. ಸೊ ಅವ್ರು ಮಾಡಿದ್ದೇನೆ ಯಾರು ಕ್ವಶನ್ ಮಾಡಂಗಿಲ್ಲ, ಸಸ್ಪೆಂಡ್ ಮಾಡ್ತಾರೆ, ಸಸ್ಪೆಂಡ್ ಮಾಡಿ ಅಂದ್ಬಿಟ್ಟು ಕೂತ್ಕೋತಾರೆ. ಸೊ ದೇರ್ ಹ್ಯಾಸ್ ಟು ಬಿ ಸಮ್ ಪ್ರಾಂಪ್ಟ್ ಅಗೇನ್ಸ್ಟ್ ಆಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ದಿ MPs who are disrupting ದಿ ಪಾರ್ಲಿಮೆಂಟ್. ಸೊ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತೀವಿ, ಅದು ಪಾರ್ಲಿಮೆಂಟ್ರಿ, ಅದು ಕಾನ್ಸ್ಟಿಟ್ಯೂಷನಲ್ ರೂಲ್ ಇದೆಯಾ ಅಥವಾ ಪಾರ್ಲಿಮೆಂಟರಿ ರೂಲ್ಸ್ ಬುಕ್ಕಲ್ಲಿ ಇದೆಯಾ? ಓಕೆ, ಕೋಡ್ ಆಫ್ ಕಂಡಕ್ಟ್ ಆಫ್ ಬಿಸ್ನೆಸ್ ಅಲ್ಲಿ ಇದೆಯಾ? ಇಟ್ ಈಸ್ ಇನ್ ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್. ಇದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. MPಗಳನ್ನು ಸಸ್ಪೆಂಡ್ ಮಾಡೋದು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್ ಇದರಲ್ಲಿ ರೂಲ್ಸ್ಗಳಿದ್ದಾವೆ, ಯಾವ ರೀತಿ ಕಂಡಕ್ಟ್ ಆಗಬೇಕು. ಅದರ ಮೇಲೆ ಸ್ಪೀಕರ್ ಕ್ಯಾನ್ ಆರ್ಡರ್ ಮೆಂಬರ್ ಟು ವಿಡ್ರಾ ಇಫ್ ದೇರ್ ಕಂಡಕ್ಟ್ ಇಸ್ ಡಿಸ್ಆರ್ಡರ್ಲಿ ಇದ್ರೆ ಮೆಂಬರ್ ಹ್ಯಾಸ್ ಟು ಮಸ್ಟ್ ಕಂಪ್ಲೈ ಇಮಿಡಿಯೇಟ್ಲಿ ಆ್ಯಂಡ್ ಸ್ಟೇ ಅಬ್ಸೆಂಟ್ ಫಾರ್ ದಿ ರೆಸ್ಟ್ ಆಫ್ ದಿ ಡೇ. ಫಸ್ಟು ರೂಲ್ ನಂಬರ್ 373 ಹೇಳುತ್ತೆ, ಒಂದ್ಸತಿ ನೀವು ಡಿಸ್ರಪ್ಟ್ಲಿ ಆರ್ಡರ್ ಮಾಡಿದ್ದೀರಾ ಅಂತ ಸ್ಪೀಕರ್ ಹೇಳ್ಬಿಟ್ರೆ ಯು ಶುಡ್ ಸ್ಟೇ ಬಿಹೈಂಡ್ ಫಾರ್ ಹೋಲ್ ಡೇಸ್ ಸಿಟ್ಟಿಂಗ್. 374 ಆದ್ರೆ ಏನಾಗುತ್ತೆ, ಡಿಸ್ರಿಗಾರ್ಡಿಂಗ್ ಅಥಾರಿಟಿ ಆರ್ ಅಬ್ಯೂಸಿವ್ ರೂಲ್ಸ್ ಇರೋದ್ರಿಂದ ಸಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಪೀರಿಯಡ್ ನಾಟ್ ಎಕ್ಸಿಡಿಂಗ್ ದಿ ರಿಮೈಂಡರ್ ಆಫ್ ಸೆಷನ್ ಸ್ಟಾರ್ಟ್ ಆಗಿಬಿಟ್ಟು ಇನ್ನೊಂದು 2-3 ದಿನ ಇದ್ದರೆ ಉಳಿದಿರೋ 3 ದಿನನೂ ಕೂಡ ಅವರು ಅಟೆಂಡ್ ಆಗಬಾರ್ದು. ಇಲ್ಲಿ 1 ದಿನ ಆದರೆ ಇದು ಮಿಕ್ಕಿರುವ ಸೆಷನ್ 374 ಅಲ್ಲಿ. ಆ್ಯಂಡ್ ಮೆಂಬರ್ ಸಸ್ಪೆಂಡೆಡ್ ಅಂಡರ್ ದಿಸ್ ರೂಲ್ ಶಾಲ್ ಫೋರ್ತ್ ವಿಡ್ರಾ ಫ್ರಮ್ ದಿ ಪ್ರಿಸಿಂಕ್ಟ್ ಆಫ್ ಹೌಸ್. ಆ್ಯಂಡ್ 374A ಏನು ಹೇಳುತ್ತೆ, ಇನ್ಕಾರ್ಪೊರೇಟ್ ದಿ ರೂಲ್ ಬುಕ್ ಇನ್ 2001. ಸೊ 2001ರಲ್ಲಿ 374A ಇನ್ಕಾರ್ಪೊರೇಟ್ ಮಾಡ್ಕೊಂತು ರೂಲ್ ಬುಕ್ಕನ್ನು. ಆವಾಗ ಕಂಪ್ಲೀಟ್ ರೂಲ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸ್ಪೀಕರ್ ಟು ಡೀಲ್ ವಿತ್ ದ ಗ್ರೇವ್ ಆ್ಯಂಡ್ ಡಿಸ್ಆರ್ಡರ್ಲಿ ಕಂಡಕ್ಟ್ ಬೈ ದಿ MP ಆರ್ ನೇಮ್ಡ್ ಬೈ ದಿ ಸ್ಪೀಕರ್ ಆ್ಯಂಡ್ ಆಟೋಮೆಟಿಕಲಿ ಸ್ಟ್ಯಾಂಡ್ ಸಸ್ಪೆಂಡೆಡ್ ಫಾರ್ ದಿ 5-day ಪೀರಿಯಡ್ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸೆಷನ್. 2ರಲ್ಲಿ ಒಂದಾಗ್ಬೋದು, 5 ದಿನ ಆಗ್ಬೋದು ಅಥವಾ ಮಿಕ್ಕಿರೋ ದಿನ ರೆಸ್ಟ್ ಆಫ್ ದಿ ಸೆಷನ್ ಅವರು ಸಸ್ಪೆಂಡ್ ಆಗಿರ್ತಾರೆ, ಹೆಸರು ತೊಗೊಂಡ್ರೆ ಸಾಕು. ಆ್ಯಂಡ್ ರೂಲ್ ರಿಮೂವ್ಸ್ ದಿ ನೀಡ್ ಫಾರ್ ದಿ ಹೌಸ್ ಟು ಪಾಸ್ ದಿ ಮೋಷನ್ ಫಾರ್ ಸಸ್ಪೆನ್ಷನ್. ಸೊ ಹೀಗಾಗಿ ಇದು
ಪಾಯಿಂಟ್ ಆಫ್ ಕಾಂಟ್ರವರ್ಸಿ. ರೂಲು ಏನು ಮಾಡಿಬಿಟ್ಟಿದೆ, ಡಿಸ್ಕಷನ್ ಈ ಸಸ್ಪೆನ್ಷನ್ ಮೋಷನ್ನ ಪಾಸ್ ಮಾಡೋಕ್ಕೆ ಡಿಸ್ಕಷನ್ ಇರುತ್ತೆ, ಅದನ್ನ ಆ ನೆಸೆಸಿಟಿನೇ ತೆಗೆದುಬಿಟ್ಟಿದ್ದಾರೆ. ಸೊ ಎನಿ ಸ್ಪೀಕರ್ ಕ್ಯಾನ್ ರಿಮೂವ್ ಎನಿ ಮೆಂಬರ್. ಅಂಡ್ ಇದು ರಾಜ್ಯಸಭಾ, ಅದು ಲೋಕಸಭಾ. ಆದರೆ ರಾಜ್ಯಸಭಾದಲ್ಲಿ ಏನಿದೆ, ಇದರಲ್ಲಿದೆ ಜನರಲ್ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ರಾಜ್ಯಸಭಾ. ಇದರಲ್ಲಿ ಕೊಟ್ಟಿದ್ದಾರೆ 255 256 ನೋಟ್ಸ್ ಅಲ್ಲಿ. ಓಕೆ, ಪ್ರಿಸೈಡಿಂಗ್ ಆಫೀಸರ್ ಯಾರು? ವೈಸ್ ಚೇರ್ಪರ್ಸನ್ ವೈಸ್ ಚೇರ್ಪರ್ಸನ್ ಆಗ್ಬೋದು. ಓಕೆ, ಇನ್ವೋಕ್ ಸಸ್ಪೆನ್ಷನ್ ಆಫ್ ದಿ ಮೆಂಬರ್ ಪಾರ್ಲಿಮೆಂಟ್ ಅಂಡ್ ದಿ ಕ್ಯಾನ್ ಡೈರೆಕ್ಟ್ ಎನಿ ಮೆಂಬರ್ ಹೂಸ್ ಕಂಡಕ್ಟ್ ಇನ್ ಹಿಸ್ ಒಪಿನಿಯನ್ was not or disorderly, as I mentioned earlier, disorderly idre. And the chairman can suspend a member from the service of council for a period not exceeding the remaining session ಗಿಂತ ಜಾಸ್ತಿ ಸಸ್ಪೆಂಡ್ ಮಾಡಕ್ ಆಗಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ಸೆಷನ್ ಬರಬೇಕಾದ್ರೆ he can attend. So ರಾಜ್ಯಸಭಾ ಚೇರ್ ಕ್ಯಾನ್ ಓನ್ಲಿ ಸಸ್ಪೆಂಡ್ ದಿ ಮೆಂಬರ್ ಥ್ರೂ ದಿ ಮೋಷನ್. ರಾಜ್ಯಸಭಾದಲ್ಲಿ ಮೋಷನ್ ಥ್ರೂ ಮಾಡ್ತಾರೆ, ಬಟ್ ಲೋಕಸಭಾದಲ್ಲಿ ಅದು ಯಾವ ರೀತಿ ಅಂತ ರೂಲ್ಸ್ ಇಲ್ಲ. ಲಾಸ್ಟ್ ನೋಡಿದ್ವಿ ನಾವು, ನೀಡ್ ಫಾರ್ ದಿ ಹೌಸ್ ಟು ಪಾಸ್ ಅ ಮೋಷನ್ ಇಸ್ for suspension is removed. ಇಲ್ಲಿ ರಾಜ್ಯಸಭಾದಲ್ಲಿ ಆ ರೀತಿ ಇಲ್ಲ. So that's it about the two topics. I hope you understood both the topics thoroughly. And ನಿಮಗೆ ಕ್ಲಾಸಿನ PDF ಬೇಕಾಗಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ. Thank you for watching. Have a good day. See you in next video.